ಓಕೆ, ಈಗ ಬರ್ರಿಪ್ಪ. ಈಗ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಅಗ್ರಿಗೇಟ್ ಟರ್ನ್ ಓವರ್ ಮುಗಿತ್ರಿ. ನಾವೇನ್ರಿಪ್ಪ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ರಿಜಿಸ್ಟ್ರೇಷನ್ ಆಫ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಬೇಕು, ಯಾವಾಗ ಬೇಡ, ಓಕೆ, ಲಿಮಿಟ್ಸ್ ಐತ್ರಿಪ್ಪ, ಅದ್ರ ಪ್ರಕಾರ ಹೋಗ್ಬೇಕು. ಓಕೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್. ಬರ್ರಿಪ್ಪ, ಜಿ ಎಸ್ ಟಿ ರಿಜಿಸ್ಟ್ರೇಷನ್. ಜಿ ಎಸ್ ಟಿ ರಿಜಿಸ್ಟ್ರೇಷನ್. ಹಾಂ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಬೇಕು, ಯಾವಾಗ ಬೇಡ, ಲಿಮಿಟ್ ಐತಿರಿಪ್ಪ. ಓಕೆ, ಸಪೋಸ್ ನೋಡ್ರಿಪ್ಪ, ಈಗ ಬಿಸ್ನೆಸ್ ನಿಮ್ದು ಏನ್ರಿಪ್ಪ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಏನ್ರಿಪ್ಪ, ನಿಮ್ದು ಬಿಸ್ನೆಸ್ ಏನ್ರಿ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ತೀರಿ ನೀವು. ಏನಿರ್ಬೇಕು ನಿಮ್ದು, ಬಿಸ್ನೆಸ್ ಇರ್ಬೇಕು, ಹೌದಲ್ಲ? ಬಿಸ್ನೆಸ್ ಇರ್ಬೇಕು ನಿಮ್ದು. ಬಿಸ್ನೆಸ್ ನೋಡ್ರಿಪ್ಪ, ಬಿಸ್ನೆಸ್ ಮತ್ತು ಏನ್ರಿ 3 ಟೈಪ್ಸ್ ಐತ್ರಿ. ಬಿಸ್ನೆಸ್ ಏನ್ರಿಪ್ಪ 3 ಟೈಪ್ಸ್ ಐತ್ರಿ. ಫಸ್ಟ್ ಟೈಪ್ ಇದು ಏನ್ರಿ, ಸೆಕೆಂಡ್ ಟೈಪ್ ಇದು ಏನ್ರಿಪ್ಪ, ಥರ್ಡ್ ಟೈಪ್. ಓಕೆ, ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡಬೇಕು ಎದರ್ದ, ಬಿಸ್ನೆಸ್ ಅಲ್ಲೇ 3 ಟೈಪ್ಸ್ ಐತ್ರಿಪ್ಪ. 3 ಟೈಪ್ಸ್ ನೋಡ್ರಿ ಇಲ್ಲೇ. ಓನ್ಲಿ ಗೂಡ್ಸ್ ಸಪ್ಲೈ, ಓನ್ಲಿ ಸರ್ವಿಸಸ್ ಸಪ್ಲೈ. ಏನ್ರಿ, ಬಿಸ್ನೆಸ್ ನಿಮ್ದು ಯಾವ ಟೈಪ್ ಐತ್ರಿಪ್ಪ, ನೀವು ಬಿಸ್ನೆಸ್ ಅಲ್ಲೇ ಓನ್ಲಿ ಗೂಡ್ಸ್ ಸಪ್ಲೈ ಮಾಡ್ತೀರಿ, ಇಲ್ಲ ಅಂದ್ರೆ ಓನ್ಲಿ ಸರ್ವಿಸಸ್ ಸಪ್ಲೈ ಮಾಡ್ತೀರಿ. ಥರ್ಡ್ ಟೈಪ್ ಏನ್ರಿಪ್ಪ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಪ್ಲೈ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೋತ್ ಸಪ್ಲೈ. ನೋಡ್ರಿ ಇಲ್ಲಿ, ಇದು ಭಾಳ ಇಂಪಾರ್ಟೆಂಟ್. ಇದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಎದರ್ದ, ಬಿಸ್ನೆಸ್ ನಿಮ್ದು 3 ಟೈಪ್ಸ್ ಐತ್ರಿ. ಫಸ್ಟ್ ಏನ್ರಿ, ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಟೈಪಲ್ಲಿ ಏನು ಮಾಡ್ತೀರಿಪ್ಪ, ನೀವು ಬರೇ ಗೂಡ್ಸ್ ಅಷ್ಟೇ ಸಪ್ಲೈ ಮಾಡ್ತೀರಿ. ಬರೀ ಏನು ಮಾಡ್ತೀರಿಪ್ಪ, ಗೂಡ್ಸ್ ಅಷ್ಟೇ ಸಪ್ಲೈ ಮಾಡ್ತೀರಿ, ಸರ್ವಿಸ್ ಇಲ್ಲ. ಗೂಡ್ಸ್ ಅಷ್ಟೇ, ಸರ್ವಿಸ್ ಇಲ್ಲ. ಸೆಕೆಂಡ್ ಟೈಪಲ್ಲಿ ಏನ್ರಿಪ್ಪ, ಓನ್ಲಿ ಸರ್ವಿಸ್ ಸಪ್ಲೈ ಮಾಡ್ತೀರಿಪ್ಪ, ಇಲ್ಲೇ ಗೂಡ್ಸ್ ಇಲ್ಲ, ಓನ್ಲಿ ಸರ್ವಿಸ್. ಥರ್ಡ್ ಟೈಪಲ್ಲಿ ಏನ್ರಿಪ್ಪ, ಗೂಡ್ಸ್ ಮತ್ತು ಸರ್ವಿಸ್ ಸೇರಿಸಿ ಸಪ್ಲೈ ಮಾಡ್ತೀರಿ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೋತ್ ಸಪ್ಲೈ ಮಾಡ್ತೀರಿ, ಗೂಡ್ಸ್ನು ಸರ್ವಿಸ್ನು ಎರಡೂ ಸೇರಿಸಿ ಸಪ್ಲೈ ಮಾಡ್ತೀರಿ ಥರ್ಡ್ ಟೈಪಲ್ಲಿ. ತಿಳಿತೀರಿ? ಓಕೆ, ಬರೇ ನಿಮ್ದು ಬಿಸ್ನೆಸ್ ಓನ್ಲಿ ಗೂಡ್ಸ್ ಸಪ್ಲೈ ಐತ್ರಿಪ್ಪ, ಬರೇ ನಿಮ್ದು ಬಿಸ್ನೆಸ್ ಓನ್ಲಿ ಗೂಡ್ಸ್ ಸಪ್ಲೈ. ಆವಾಗ ನಿಮ್ದು ಲಿಮಿಟ್ ಎಷ್ಟು ಐತ್ರಿಪ್ಪ, ಲಿಮಿಟ್ ಎಷ್ಟ್ರಿಪ್ಪ, 40. ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು, 40 ಲ್ಯಾಕ್. ಲಿಮಿಟ್ ಎಷ್ಟ್ರಿ, 40 ಲ್ಯಾಕ್. ಅವಾಗ ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು, 40 ಲ್ಯಾಕ್. ನಿಮ್ದು ಅಗ್ರಿಗೇಟ್ ಟರ್ನ್ ಓವರ್, ನಿಮ್ದು ಲಿಮಿಟ್, ಸೇಲ್ಸ್ ಲಿಮಿಟ್ ನಿಮ್ದು 40 ಲ್ಯಾಕ್. 40 ಲ್ಯಾಕ್ಕಿಂತ ಹೆಚ್ಚಿಗೆ ಹೋತ್ರಿ. ಏನ್ರಿ, 40 ಲ್ಯಾಕ್ಕಿಂತ ಜಾಸ್ತಿ, 40 ಲ್ಯಾಕ್ಕಿಂತ ಜಾಸ್ತಿ ಹೋಗಿತ್ತಲ್ರಿ, ಆವಾಗ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ತಿಳಿತ್ರಿ? ನೋಡ್ರಿ ಇಲ್ಲಿ, ನಿಮ್ದು ಬಿಸ್ನೆಸ್ ಓನ್ಲಿ ಗೂಡ್ಸ್ ಸಪ್ಲೈ ಅಷ್ಟೈತ್ರಿಪ್ಪ, ಓನ್ಲಿ ಗೂಡ್ಸ್, ಸರ್ವಿಸ್ ಇಲ್ಲ ಅಲ್ಲೇ. ಆವಾಗ ನಿಮ್ದು ಸೇಲ್ಸ್ ಅಗ್ರಿಗೇಟ್ ಟರ್ನ್ ಓವರ್. ನಿಮ್ದು ಸೇಲ್ಸ್ ಅಂದ್ರೆ ಏನ್ರಿಪ್ಪ, ಅಗ್ರಿಗೇಟ್ ಟರ್ನ್ ಓವರ್ ನಿಮ್ದು 40 ಲ್ಯಾಕ್ಕಿಂತ ಹೆಚ್ಚಿಗೆ ಹೋತ್ರಿ, 40 ಲ್ಯಾಕ್ಕಿಂತ ಜಾಸ್ತಿ ಬಂತ್ರಿ. ಆವಾಗ ನೀವು ಏನು ಮಾಡ್ಬೇಕ್ರಿಪ್ಪ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಕಂಪಲ್ಸರಿ ರಿಜಿಸ್ಟ್ರೇಷನ್. ತಿಳಿತ್ರಿ? ಓಕೆ, ಈಗ ನಿಮ್ದು ನೀವೇನು ಮಾಡ್ತೀರಿಪ್ಪ, ಬಿಸ್ನೆಸ್ ಅಲ್ಲೇ ಓನ್ಲಿ ಸರ್ವಿಸ್ ಸಪ್ಲೈ ಮಾಡ್ತೀರಿ, ಓನ್ಲಿ ಸರ್ವಿಸ್. ಆವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ, ಸೇಮ್ 40 ಲ್ಯಾಕ್. ಲಿಮಿಟ್ ಎಷ್ಟ್ರಿಪ್ಪ ನಿಮ್ದು, ಲಿಮಿಟ್ 40 ಲ್ಯಾಕ್. ಲಿಮಿಟ್ 40 ಲ್ಯಾಕ್. ನಿಮ್ದ ಸೇಲ್ಸ್ ಅಗ್ರಿಗೇಟ್ ಟರ್ನ್ ಓವರ್ 40 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋತ್ರಿ. ಏನ್ರಿ, 40 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋತ್ರಿ. ಆವಾಗ ನೀವು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ತಿಳಿತ್ರಿ? ಓನ್ಲಿ ಗೂಡ್ಸ್ ಸಪ್ಲೈ ಮಾಡ್ತೀರಿ, 40 ಲ್ಯಾಕ್ಕಿಂತ ಹೆಚ್ಚಿಗೆ ಹೋತಂದ್ರೆ ರಿಜಿಸ್ಟ್ರೇಷನ್ ಮಾಡ್ಬೇಕು, ಕಂಪಲ್ಸರಿ ರಿಜಿಸ್ಟ್ರೇಷನ್. ಓನ್ಲಿ ಸರ್ವಿಸ್ ಸಪ್ಲೈ ಮಾಡ್ತೀರಿ, 40 ಲ್ಯಾಕ್ಕಿಂತ ಹೆಚ್ಚಿಗೆ ಹೋತಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಈಗ ಗೂಡ್ಸ್ ಆ್ಯಂಡ್ ಸರ್ವಿಸ್ ಎರಡು ಬೋತ್ ಸಪ್ಲೈ ಮಾಡ್ತೀರಿ ನೀವು, ಗೂಡ್ಸ್ ಮತ್ತು ಸರ್ವಿಸ್ ಎರಡು ಸಪ್ಲೈ ಮಾಡ್ತೀರಿ. ಆವಾಗ ನಿಮ್ದು ಲಿಮಿಟ್ ಕಮ್ಮಿ ಐತ್ರಿ. ಲಿಮಿಟ್ 20 ಲ್ಯಾಕ್. ಲಿಮಿಟ್ ಎಷ್ಟ್ರಿಪ್ಪ, 20 ಲ್ಯಾಕ್. ತಿಳಿತೀರಿ?
ನಿಮ್ದ ನೀವು ಏನ್ರಿಪ್ಪ ಗೂಡ್ಸ್ ಮತ್ತು ಸರ್ವಿಸ್ ಎರಡು ಸಪ್ಲೈ ಮಾಡ್ತೀರಿ, ಆವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ 20 ಲ್ಯಾಕ್. 20 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋತ್ರಿ, ಆವಾಗ ನೀವು ಏನ್ರಿ 20 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋತ್ರಿ, ಆವಾಗ ನೀವು ಏನು ಮಾಡ್ಬೇಕಾ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ತಿಳಿತ್ರಿ? ಕಂಡೀಷನ್ ಐತ್ರಿಪ್ಪ. ಏನು ಕಂಡೀಷನ್ ರೀ? ಕಂಡೀಷನ್ ಏನು ನಿಮ್ದ? GST ರಿಜಿಸ್ಟ್ರೇಷನ್. ಎದರ್ದ? ಬಿಸ್ನೆಸ್ದ. ಬಿಸ್ನೆಸ್ ರಿಜಿಸ್ಟ್ರೇಷನ್ ಮಾಡ್ಬೇಕು. ಬಿಸ್ನೆಸ್ ಹೆಂಗೈತ್ರಿಪ್ಪ? 3 ಟೈಪ್ಸ್. ಒಂದೇನ್ರಿಪ್ಪ? ಓನ್ಲಿ ಗೂಡ್ಸ್ ಸಪ್ಲೈ. ಓನ್ಲಿ ಗೂಡ್ಸ್ ಸಪ್ಲೈ ಮಾಡ್ತೀರಿ, ಆವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ? 40 ಲ್ಯಾಕ್. 40 ಲ್ಯಾಕ್ಕಿಂತ ಹೆಚ್ಚಿಗೆ ಹೋದಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್. ಏನೊಂದು ಬಿಸ್ನೆಸ್ ಏನ್ರಿಪ್ಪ ನಿಮ್ದು? ಓನ್ಲಿ ಸರ್ವಿಸ್ ಸಪ್ಲೈ ಮಾಡ್ತೀರಿ, ಅವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ? 40 ಲ್ಯಾಕ್. 40 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋದಂದ್ರೆ ನಿಮ್ದು ಸೇಲ್ಸ್ ಕಂಪಲ್ಸರಿ ರಿಜಿಸ್ಟ್ರೇಷನ್. ಏನೊಂದು ಬಿಸ್ನೆಸ್ ಐತ್ರಿಪ್ಪ ನಿಮ್ದು? ಗೂಡ್ಸ್ ಮತ್ತು ಸರ್ವಿಸ್ ಎರಡು ಸಪ್ಲೈ ಮಾಡ್ತೀರಿಪ್ಪ, ಅವಾಗ ನಿಮ್ದು ಲಿಮಿಟ್ ಎಷ್ಟ್ರಿಪ್ಪ? 20 ಲ್ಯಾಕ್, ಅರ್ಧ. 20 ಲ್ಯಾಕ್ ಎರಡು ಸಪ್ಲೈ ಮಾಡ್ತೀರಿ ನೀವು, ಆವಾಗ ಅರ್ಧ ನಿಮ್ದು 20 ಲ್ಯಾಕ್. 20 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಹೋದಂದ್ರೆ ಏನ್ರಿಪ್ಪ? ಕಂಪಲ್ಸರಿ ರಿಜಿಸ್ಟ್ರೇಷನ್. ಓಕೆ, ರಿಜಿಸ್ಟ್ರೇಷನ್. ಇಲ್ಲಿ ಸ್ಕೀಮ್ ಅಲ್ಲ, ಇಲ್ಲೇ ಕಂಪೋಸಿಷನ್ ತಗೋಬೇಕು, ರೆಗ್ಯುಲರ್ ತಗೋಬೇಕು, ಸ್ಕೀಮ್ಸ್ ಬೇರೆ. ಇದು ಏನ್ರಿಪ್ಪ? ಬರೀ ಕಂಪಲ್ಸರಿ ರಿಜಿಸ್ಟ್ರೇಷನ್ ಐತಲ್ಲ ನಿಮ್ದು ಅಂತ. ಓನ್ಲಿ GST ರಿಜಿಸ್ಟ್ರೇಷನ್ ಯಾವಾಗ ಮಾಡ್ಬೇಕು, ಯಾವಾಗ ಬೇಡ ಅಂತ ಕಂಡೀಷನ್ ಐತ್ರಿ. ಓನ್ಲಿ ಗೂಡ್ ಸಪ್ಲೈ 40 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಅಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ರಿ. ಓನ್ಲಿ ಸರ್ವಿಸ್ ಸಪ್ಲೈ ಅಂದ್ರೆ ಏನ್ರಿಪ್ಪ? ಲಿಮಿಟ್ 40 ಲ್ಯಾಕ್, ಕಂಪಲ್ಸರಿ ರಿಜಿಸ್ಟ್ರೇಷನ್. ಗೂಡ್ಸ್ ಮತ್ತು ಸರ್ವಿಸ್ ಎರಡು ಅಂದ್ರೆ ಏನ್ರಿಪ್ಪ? ಅವಾಗ ಲಿಮಿಟ್ 20 ಲ್ಯಾಕ್. 20 ಲ್ಯಾಕ್ಕಿಂತ ₹1 ಹೆಚ್ಚಿಗೆ ಅಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್. ನೆನ್ಪಿಡ್ಕೊಂಡಿದ್ದು, ಇದು ಭಾಳ ಇಂಪಾರ್ಟೆಂಟ್. ओके, आप लोगों को समझ में आया क्या बोल के? ठीक है, हम लोग वो स्कीम्स का अलग था, स्कीम रेगुलर था, कंपोजिशन था। रेगुलर स्कीम तुम लोग कब चूज करते हैं? अगर तुम्हारे एग्रीगेट टर्नओवर 1.5 करोड़ से ज्यादा है तो तुम्हें लोग रेगुलर स्कीम चूज करते हैं। अगर तुम्हारे एग्रीगेट टर्नओवर 1.5 करोड़ से कम है तो तुम लोग कंपोजिशन स्कीम चूज करते हैं। वो तो हो गया। अब किसकी बात कर रहे हैं? मैं GST रजिस्ट्रेशन की बात कर रहे हैं। GST रजिस्ट्रेशन कब करना, कब नहीं करना, वो है GST रजिस्ट्रेशन करना। किसका करना है? बिजनेस का करना। बिजनेस का, बिजनेस में कितने टाइप्स है? 3 टाइप्स है। फर्स्ट टाइप, सेकेंड टाइप, थर्ड टाइप। बिजनेस 3 टाइप्स के है। देखो यहाँ पे सबसे पहला बिजनेस कौन सा? तुम लोग क्या करते हैं? सिर्फ ओनली गुड्स को सप्लाई करते हैं, इसके अंदर सर्विस नहीं रहता। ओनली गुड्स, ओनली तुम लोग क्या करते हैं? ओनली गुड्स सप्लाई करते हैं, इसमें सर्विस नहीं मिक्स है, इसमें सर्विस मिक्स नहीं है, सिर्फ क्या है? ओनली गुड्स सप्लाई करते हैं। उस टाइम पे तुम्हारी लिमिट क्या है? सिर्फ 40 लाख। 40 लाख से ₹1 ज्यादा हुआ, अगर तुम्हारी एग्रीगेट टर्नओवर इधर है 40 लाख से ज्यादा है, तब तुम्हें क्या करना बोलो? कंपल्सरी रजिस्ट्रेशन करना GST में। दूसरा बिजनेस क्या है बोलो? सिर्फ ओनली सर्विस सप्लाई करते तुम्हें, यहाँ पे गुड्स नहीं है, गुड्स मिक्स नहीं है इधर, सिर्फ क्या है? सर्विस सप्लाई, उतना ही करते तुम लोग, तब भी तुम्हारी लिमिट कितनी है? 40 लाख। 40 लाख से ₹1 ज्यादा है तुम्हारी एग्रीगेट टर्नओवर, तब तुम्हें क्या करना बोलो? कंपल्सरी रजिस्ट्रेशन करना। इससे कम है तो कंपल्सरी रजिस्ट्रेशन नहीं करना। ठीक है, अगर तुम गुड्स ओनली गुड्स सप्लाई कर रहे 40 लाख से ₹1 भी कम है, 40 लाख से कम है तुम्हारे एग्रीगेट टर्नओवर, कंपल्सरी रजिस्ट्रेशन नहीं है। There is no need to compulsory registration because the aggregate turnover is less than 40 लाख। अगर तुम्हारे एग्रीगेट टर्नओवर 40 लाख से ज्यादा है तब तुम्हें कंपल्सरी रजिस्ट्रेशन करना। अगर तुम्हारा बिजनेस ओनली सर्विस सप्लाई है तब तुम्हारे एग्रीगेट टर्नओवर मोर देन 40 लाख है, तब कंपल्सरी रजिस्ट्रेशन। अगर तुम्हारे एग्रीगेट टर्नओवर लेस देन 40 लाख है, देयर इज नो नीड टू रजिस्ट्रेशन। समझ में आया? ओके, लास्ट में लास्ट टाइप क्या है? यहाँ पे सिर्फ ओनली गुड्स, यहाँ पे सिर्फ सर्विस। यहाँ पे गुड्स और सर्विस दोनों भी सप्लाई करते हैं, गुड्स भी सप्लाई करते हैं, सर्विस भी सप्लाई करते हैं, दोनों मिला के, तब तुम्हारी लिमिट कितनी है? इसका हाफ 20 लाख। लिमिट कितनी तुम्हारी? 20 लाख। 20 लाख से तुम्हारी कम है तो देयर इज नो नीड टू रजिस्ट्रेशन। बट 20 लाख से ₹1 भी ज्यादा है, 20 लाख से ₹1 भी ज्यादा है, तब तुम्हें यू हैव टू कंपल्सरी रजिस्ट्रेशन। कंपल्सरी तुम लोग क्या करना? GST में रजिस्ट्रेशन करना, ये है लिमिट, याद रख लो। ओके, होप यू गॉट माय पॉइंट। प्लीज टेक द स्क्रीनशॉट ऑफ दिस। वी विल डिस्कस द प्रॉब्लम्स बेस्ड ऑन दिस GST रजिस्ट्रेशन। ओके, ಓಕೆ ಬರ್ರಿ, ಫಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ GST ರಜಿಸ್ಟ್ರೇಷನ್. ಬರ್ರಿ, ಕ್ವಶನ್ ನಂಬರ್ 1, ರಾಜೇಶ್ ಆಫ್ ಚೆನ್ನೈ
ಹ್ಯಾಸ್ ಸಪ್ಲೈಡ್ ಯು ದ ಫಾಲೋವಿಂಗ್ ಇನ್ ಡೀಟೇಲ್ಸ್. ರಾಜೇಶ್ ಎಲ್ಲಿರ್ತಾನ್ರಿ? ಚೆನ್ನೈ ಅಂದರೆ ತಮಿಳ್ನಾಡು. ಪರ್ಟಿಕ್ಯುಲರ್ಸ್ ರುಪೀಸ್ 8/6/2024 ಸಪ್ಲೈ ಟು ತೆಲಂಗಾಣ. ರಾಜೇಶ್ ಎಲ್ಲಿರ್ತಾನ್ರಿಪ್ಪ? ಚೆನ್ನೈಯಲ್ಲೇ. ಚೆನ್ನೈ ಎಲ್ಲಿದ್ರಿಪ್ಪ? ತಮಿಳ್ನಾಡು ಸ್ಟೇಟ್. ಓಕೆ. ಸಪ್ಲೈಲಿ ಇದು ಸೇಲ್ ಎಲ್ಲೇ ಮಾಡ್ತಾನ್ರಿಪ್ಪ? ತೆಲಂಗಾಣ. ತೆಲಂಗಾಣ ಎಲ್ಲೈತ್ರಿಪ್ಪ? ಬೇರೆ ಸ್ಟೇಟ್. ತೆಲಂಗಾಣ ಏನ್ರಿಪ್ಪ? ಬೇರೆ ಸ್ಟೇಟ್. ಹೌದಲ್ಲ? ತಮಿಳ್ನಾಡು ಬೇರೆ ಸ್ಟೇಟ್, ತೆಲಂಗಾಣ ಬೇರೆ ಸ್ಟೇಟ್. ಅಂದ್ರೆ ಏನ್ರಿಪ್ಪ ಇದು? ಇಂಟರ್ ಸ್ಟೇಟ್ ಸಪ್ಲೈ. ಏನ್ರಿದು? ಇಂಟರ್ ಸ್ಟೇಟ್ ಸಪ್ಲೈ. ಆಮೇಲೆ ಸಪ್ಲೈ ಟು ಮಧುರೈ ಬೇರೆ ಸ್ಟೇಟ್ ರೀಪ್ಪ. ಮಧುರೈ ಬೇರೆ ಅಲ್ಲಿ ಇದು ಐತ್ರಿ ಸಿಟಿ. ಓಕೆ, ಅದು ಬೇರೆ ಸ್ಟೇಟ್ ಅಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಟು ಮಲೇಷಿಯಾ, ಬೇರೆ ಕಂಟ್ರಿ ಅಂದ್ರೆ ಇಂಟರ್ ಸ್ಟೇಟ್ ಸಪ್ಲೈ. ನೆಕ್ಸ್ಟ್ ಎಕ್ಸೆಂಪ್ಟೆಡ್ ಸಪ್ಲೈ ತಗೋಬೇಕು. ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ GST is payable on reverse charge basis. ಇದು ಏನ್ರಿಪ್ಪ? ತಗೋಬೇಡ್ರಿ. ಓಕೆ, ರಿವರ್ಸ್ ಚಾರ್ಜ್ ಬೇಸಿಸ್ ಇನ್ವರ್ಡ್ ಸಪ್ಲೈ ಐತ್ರಿಪ್ಪ. ರಾಜೇಶ್ ಈಸ್ ನಾಟ್ ಅ ರಿಜಿಸ್ಟರ್ಡ್ ಟ್ರೇಡರ್. GST ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಲ್ಲ ಇನ್ನು. ಅಂಡರ್ GST ಮಾಡಿಲ್ಲ ಇನ್ನು. ಕ್ವಶನ್ಸ್: ಈಸ್ ರಾಜೇಶ್ ರಿಕ್ವೈರ್ಸ್ ಎನಿ ರಿಜಿಸ್ಟ್ರೇಷನ್? ರಾಜೇಶ್ GST ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಬೇಡ ನಾವು ಹೇಳಬೇಕಿಲ್ಲ. ಇಫ್ ಸೊ ಗಿವ್ ರೀಸನ್ಸ್ ಕೊಡ್ಬೇಕಿಲ್ಲ. ಓಕೆ, ಬರ್ರಿ ಶುರು ಮಾಡೋಣ್ರಿ. ಫಸ್ಟ್ GST ಅಲ್ಲೇ ರಿಜಿಸ್ಟ್ರೇಷನ್ ಮಾಡ್ಬೇಕು ಬೇಡ ಅಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ನೀವು ಅಗ್ರಿಗೇಟ್ ಟರ್ನ್ ಓವರ್ ಮಾಡ್ಬೇಕು. ಫಸ್ಟ್ ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ರಾಜೇಶ್, ಪರ್ಟಿಕ್ಯುಲರ್ಸ್ ರುಪೀಸ್. ಫಸ್ಟ್ ಮಾಡ್ರಿಪ್ಪ. ಶುರು ಮಾಡೋಣ್ರಿ. ಡೇಟ್ ಏನ್ರಿಪ್ಪ? ಅದು ಫಸ್ಟ್ ಬರ್ರಿ, ನೀವು ಸೇಮ್ ಟು ಸೇಮ್ ಬರೀರಿಪ್ಪ. ಫಸ್ಟ್ ಏನ್ರಿದು? 8/6/2024. 8/6/2024 ಏನ್ರಿದು? ಸಪ್ಲೈ ಟು ತೆಲಂಗಾಣ. ಸಪ್ಲೈ ಟು ತೆಲಂಗಾಣ. ಸಪ್ಲೈ ಟು ತೆಲಂಗಾಣ ಏನ್ರಿದು? ಇಂಟರ್ ಸ್ಟೇಟ್ ಅಲ್ಲ ಇದು? ಇಂಟರ್ ಸ್ಟೇಟ್ ಇದು ಹೌದಲ್ಲ? ಇಂಟರ್ ಸ್ಟೇಟ್. ತೆಲಂಗಾಣ ಬೇರೆ, ಚೆನ್ನೈ ಬೇರೆ. ಇಂಟರ್ ಸ್ಟೇಟ್ ಇದು. ಎಷ್ಟು ರೀಪ ಅಮೌಂಟ್? 14 lakh. 14 lakh. ನೆಕ್ಸ್ಟ್ ಈ ಡೇಟ್ 8/9/2024. ಏನ್ರಿದು? ಸಪ್ಲೈ ಟು ಮಧುರೈ. ಸಪ್ಲೈ ಟು ಮಧುರೈ. ಏನ್ರಿಪ್ಪ ಇದು? ಇದು ಬೇರೆ ಸ್ಟೇಟ್. ಮಧುರೈ ಬೇರೆ ಸಿಟಿಯಲ್ಲಿ ಐತ್ರಿಪ್ಪ. ಅದಕ್ಕೆ ಏನ್ರಿಪ್ಪ? ಇದು ಇಂಟರ್ ಸ್ಟೇಟ್. ಅಮೌಂಟ್ ಎಷ್ಟ್ರಿಪ್ಪ? 2 lakh. 2 lakh. ನೆಕ್ಸ್ಟ್ 8/11/2024. 2024 ಏನೈತ್ರಿಪ್ಪ? ಅದು ಎಕ್ಸ್ಪೋರ್ಟ್ ಟು ಮಲೇಷಿಯಾ. ಎಕ್ಸ್ಪೋರ್ಟ್ ಟು ಮಲೇಷಿಯಾ. ಎಕ್ಸ್ಪೋರ್ಟ್ ಟು ಅಂದ್ರೆ ಎಕ್ಸ್ಪೋರ್ಟ್ ಅದು ಏನ್ರಿಪ್ಪ? 16 lakh. 16 lakh. ನೆಕ್ಸ್ಟ್ ರೀಪ 9/11/2024. 9/11/2024 exempted supply. Exempted supply ಎಷ್ಟ್ರಿಪ್ಪ? 9 lakh. ನೆಕ್ಸ್ಟ್ 12/12/2024. ಏನಿದು? ಇನ್ವರ್ಡ್ ಸಪ್ಲೈಸ್ ಆನ್ ವಿಚ್ GST is paid. GST is payable on reverse charge basis. ಅಂದ್ರೆ ಬರಂಗಿಲ್ಲ ಇದು. ಇನ್ವರ್ಡ್ ಸಪ್ಲೈಸ್ ರಿವರ್ಸ್ ಚಾರ್ಜ್ ಬೇಸಿಸ್ ಬರಂಗಿಲ್ಲ ಅಂದ್ರೆ ಡ್ಯಾಶ್ ಬರಂಗಿಲ್ಲ. ಅದು ಎಲ್ಲ ಮುಗಿತಲ್ರಿ? ಟೋಟಲ್ ಮಾಡ್ರಿಪ್ಪ ಈಗ.
ಟೋಟಲ್ ಮಾಡಿರಿ. ಇದು ಅಗ್ರಿಗೇಟ್ ಟರ್ನ್ ಓವರ್ ನಿಮ್ದು, ಅಗ್ರಿಗೇಟೆಡ್ ಟರ್ನ್ ಓವರ್. uh, 14 lakh 14 lakh plus 2 lakh 2 lakh plus 16 lakh 16 lakh plus 9 lakh ಎಷ್ಟ್ರಿಪ್ಪ ಟೋಟಲ್ ಸೇರಿಸಿ 41 lakh. ಎಷ್ಟ್ರಿ 41 lakh. ಇದು 41 lakh ಇದು ಏನ್ರಿದು ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಇದು ಏನ್ರಿದು ಅಗ್ರಿಗೇಟೆಡ್ ಟರ್ನ್ ಓವರ್. ಹಾಂ, ಈಗ ನೋಡ್ರಿಪ್ಪ, ಈಗ ಲಿಮಿಟ್ ಅಗ್ರಿಗೇಟ್ ಟರ್ನ್ ಓವರ್ ಇದು 40 lakh ಐತ್ರಿ, 20 lakh ಐತ್ರಿ. ಹೆಂಗೆ ಇದು ಗೊತ್ತಾಗಬೇಕು ನಿಮಗೆ? ಓನ್ಲಿ ಗೂಡ್ಸ್ ಸಪ್ಲೈ ಅಂದರೆ 40 lakh, ಓನ್ಲಿ ಸರ್ವಿಸ್ ಸಪ್ಲೈ ಅಂದರೆ 40 lakh, ಗೂಡ್ಸ್ ಮತ್ತು ಸರ್ವಿಸ್ ಸಪ್ಲೈ ಅಂದರೆ 20 lakh. ಈಗ ನೋಡ್ರಿ, ಗೂಡ್ಸ್ ಎಲ್ಲೈತ್ರಿ, ಸರ್ವಿಸ್ ಎಲ್ಲೈತ್ರಿಪ್ಪ ಇಲ್ಲೇ? ಗೂಡ್ಸ್ ಸಪ್ಲೈ ಟು ಎಕ್ಸ್ಪೋರ್ಟ್ ಎಕ್ಸೆಂಪ್ಟೆಡ್ ಇನ್ವರ್ಡ್. ಇಲ್ಲಿ ಗೂಡ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಏನ್ರಿ? ಪೂರಾ ಕ್ವಶನ್ ನೋಡ್ರಿ ನೀವು, ಗೂಡ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಪೂರಾ ಕ್ವಶನ್ ನೋಡ್ರಿ ನೀವು, ಸರ್ವೀಸಸ್ ಅಂತ ಮೆನ್ಷನ್ ಮಾಡಿಲ್ಲ. ಗೂಡ್ಸ್ ಹೆಸರಿಲ್ಲ, ಸರ್ವೀಸಸ್ ಹೆಸರಿಲ್ಲ, ಇಲ್ಲೇ ಏನು ಕೊಟ್ಟಿಲ್ಲ. ವೇಟ್ ಅ ಮಿನಿಟ್. ಸೊ ಇಲ್ಲಿ ಏನೈತ್ರಿಪ್ಪ, ಇಲ್ಲೇ ಪೂರಾ ಕ್ವಶನ್ ನೋಡ್ರಿ ನೀವು, ಇಲ್ಲಿ ಗೂಡ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಪೂರಾ ಕ್ವಶನ್ ಒಳಗೆ. ಆಮೇಲೆ ಇಲ್ಲಿ ಸರ್ವೀಸಸ್ ಅಂತ ಮೆನ್ಷನ್ ಮಾಡಿಲ್ಲ. ಗೂಡ್ಸ್ ಹೆಸರಿಲ್ಲ, ಸರ್ವೀಸಸ್ ಹೆಸರಿಲ್ಲ. ಇಲ್ಲೇ ಏನು ಇಲ್ಲ ಅಂದ್ರೆ ಏನು ಅಸ್ಯೂಮ್ ಮಾಡ್ಬೇಕು ನೀವು? ಇಲ್ಲ, ಇದು ಯಾವ ಸಪ್ಲೈ ಮಾಡ್ತಾರ್ರಿ? ಗೂಡ್ಸ್ ಮತ್ತು ಸರ್ವಿಸ್ ಯಾರು ಮಿಕ್ಸ್ ಮಾಡಿ ಸಪ್ಲೈ ಮಾಡ್ತಾರಿ ಅಂತ ಅಸ್ಯೂಮ್ ಮಾಡ್ಬೇಕು ನೀವು ಏನ್ರಿ? ಗೂಡ್ಸ್ ಹೆಸರು ಕೊಟ್ಟಿಲ್ಲ, ಸರ್ವೀಸಸ್ ಹೆಸರು ಕೊಟ್ಟಿಲ್ಲ. ಇಲ್ಲೇ ಓನ್ಲಿ ಗೂಡ್ಸ್ ಅಂತ ಕೊಟ್ಟಿಲ್ಲ, ಓನ್ಲಿ ಸರ್ವಿಸಸ್ ಅಂತ ಕೊಟ್ಟಿಲ್ಲ. ಏನು ಅಸ್ಯೂಮ್ ಮಾಡ್ತೀರಿ ನೀವು? ಇದು ಬಿಸ್ನೆಸ್ ಯಾವ್ದ್ರಿಪ್ಪ? ಇದು ಗೂಡ್ಸ್ ಮತ್ತು ಸರ್ವಿಸಸ್ ಬೋತ್ ಅಂತ ಅಸ್ಯೂಮ್ ಮಾಡ್ರಿ. ಗೂಡ್ಸ್ ಮತ್ತು ಸರ್ವಿಸಸ್ ಬೋತ್ ಅಂತ ಅಸ್ಯೂಮ್ ಮಾಡ್ರಿ. ಆವಾಗ ಲಿಮಿಟ್ ಎಷ್ಟ್ರಿಪ್ಪ? 20 lakh. ಆವಾಗ ಲಿಮಿಟ್ ಎಷ್ಟ್ರಿಪ್ಪ? 20 lakh. ಏನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಏನಪ್ಪ? ಗೂಡ್ಸ್ ಮತ್ತು ಸರ್ವಿಸ್ ಎರಡು ಅಂತ. ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೋತ್. ಆವಾಗ ಲಿಮಿಟ್ ಎಷ್ಟ್ರಿಪ್ಪ? 20 lakh. ಓಕೆ, ಬಟ್ ನಿಮ್ದು ಲಿಮಿಟ್ ಎಷ್ಟು ಇಲ್ಲ? 40 lakh. 20 lakh ಇಂತ ಹೆಚ್ಚಿಗೆ ಐತ್ರಿ. ಅವಾಗ ಏನ್ರಿಪ್ಪ? ಕಂಪಲ್ಸರಿ ರಿಜಿಸ್ಟ್ರೇಷನ್ ತಗೋರಿಪ್ಪ. ಫಸ್ಟ್ ಕ್ವಶನ್ ಏನ್ರಿಪ್ಪ ಇದು? is ರಾಜೇಶ್ ರಿಕ್ವೈರ್ಸ್ ಎನಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಬೇಡ? ರಾಜೇಶ್ ಮಾಡ್ಬೇಕು, ಹೌದಲ್ಲ? ಮಾಡ್ಬೇಕು. ಯಾಕ್ರಿಪ್ಪ? ಮಾಡ್ಬೇಕು ಬೇಡ? ಈಗ ಮಾಡ್ಬೇಕು, ಹೇಳಬೇಕ್ರಲ್ಲಿ. ಎಸ್ ರಾಜೇಶ್, ರಾಜೇಶ್ ಅಲ್ಲದು. ರಾಜೇಶ್ ರಿಕ್ವೈರ್ಸ್ registration. Yes, Rajesh requires compulsory registration. Compulsory registration under GST. Is Rajesh require any registration? Yes, Rajesh requires a compulsory registration under GST. Second, if so, ರಿಜಿಸ್ಟ್ರೇಷನ್ ಮಾಡ್ಬೇಕು, ಹೌದಲ್ಲ? ಹೌದು. ಯಾಕೆ? ರೀಸನ್ ಕೊಡ್ಬೇಕಲ್ಲ. ಯಾಕೆ ರೀಸನ್ ಅಂತ? ರೀಸನ್ ಕೊಡ್ಬೇಕು. ಬಿಕಾಸ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನು ಮೆನ್ಷನ್ ಐತ್ರಿಪ್ಪ? ಓನ್ಲಿ ಗೂಡ್ಸ್, ಓನ್ಲಿ ಸರ್ವಿಸ್ ಅಂತ ಮೆನ್ಷನ್ ಇಲ್ಲ. ದೇರ್ ಈಸ್ ಏನ್ರಿ ಪ್ರಾಬ್ಲಮ್ ಒಳಗೆ ಏನ್ರಿಪ್ಪ? ಓನ್ಲಿ ಗೂಡ್ಸ್ ಕೊಟ್ಟಿಲ್ಲ, ಓನ್ಲಿ ಸರ್ವಿಸ್ ಅಂತ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನೀವು ಏನು ಅಸ್ಯೂಮ್ ಮಾಡ್ಬೇಕಾ? ಗೂಡ್ಸ್ ಮತ್ತು ಸರ್ವಿಸ್ ಬೋತ್ ಐತ್ರಿಪ್ಪ ಅಂತ. ಆವಾಗ ಲಿಮಿಟ್ ಎಷ್ಟ್ರಿಪ್ಪ? 20 lakh. 20 lakh ಇಂತ ಹೆಚ್ಚಿಗೆ ಐತಲ್ಲ ಲಿಮಿಟ್ ಇಲ್ಲೇ. ಬಿಕಾಸ್ aggregate turnover, because the aggregate turnover is more than 20 lakh ಅಲ್ಲ? is more than 20 lakh. more than 20 lakh and more than 20 lakh and
ನೆನ್ಪಿಡ್ಕೋರಿದ್ದು. ಓಕೆ, ಮೋರ್ ದನ್ 20 ಲ್ಯಾಕ್ ಐತಿರಿಪ್ಪ, ಅದಕ್ಕೆ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕು, ಪ್ರಾಬ್ಲಮ್ ಇಲ್ಲ. ಓಕೆ, ಮೋರ್ ಗೂಡ್ಸ್ ಮತ್ತು ಸರ್ವಿಸ್ ಅಂತ ಅಸ್ಯೂಮ್ ಮಾಡಬೇಕು, ಅವಾಗ ಲಿಮಿಟ್ 20 ಲ್ಯಾಕ್ ಅಂತ ಹೆಚ್ಚಿಗೆ ಐತ್ರಿ ಅಗ್ರಿಗೇಟ್ ಟರ್ನ್ ಅದಕ್ಕೆ ಅವರು ರಿಜಿಸ್ಟ್ರೇಷನ್ ಮಾಡ್ಬೇಕು GST ಒಳಗೆ. ಓಕೆ, ಇದು ಒಂದು ಪಾಯಿಂಟ್. ಇನ್ನೊಂದು ಪಾಯಿಂಟ್ ನೆನ್ಪಿಡ್ಕೋರಿ, ಯಾವಾಗಲೂ ಬಿಸ್ನೆಸ್ ಮ್ಯಾನ್ ಎಕ್ಸ್ಪೋರ್ಟ್ ಮಾಡ್ತಾನಲ್ರಿ, ಏನ್ರಿ ಎಕ್ಸ್ಪೋರ್ಟ್ ಮತ್ತು ಇಂಟರ್ ಸ್ಟೇಟ್ ಮಾಡ್ತಾನಲ್ರಿ ಬಿಸ್ನೆಸ್ ಒಳಗೆ. ಯಾವಾಗಲೂ ಬಿಸ್ನೆಸ್ ಮ್ಯಾನ್ ಇಂಟರ್ ಸ್ಟೇಟ್ ಸಪ್ಲೈ ಆಮೇಲೆ ಎಕ್ಸ್ಪೋರ್ಟ್ ಮಾಡ್ತಾರಲ್ರಿ, ಆವಾಗ ಅವರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು, ನೆನ್ಪಿಡ್ಕೊರಿದ್ದು. ಯಾವಾಗಲೂ ಬಿಸ್ನೆಸ್ ಮ್ಯಾನ್ ಇಂಟ್ರಾ ಸ್ಟೇಟ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಇಂಟರ್ ಸ್ಟೇಟ್ ಸಪ್ಲೈ ಯಾವಾಗ ಮಾಡ್ತಾನಲ್ರಿ, ಇಂಟರ್ ಸ್ಟೇಟ್ ಸಪ್ಲೈ ಆವಾಗ, ಮತ್ತು ಎಕ್ಸ್ಪೋರ್ಟ್ ಸಪ್ಲೈ ಯಾವಾಗ ಮಾಡ್ತಾನೆ ನೋಡ್ರಿ, ಆವಾಗ ಅವರು ಬಿಸ್ನೆಸ್ ಮ್ಯಾನ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಲಿಮಿಟ್ ಇರಲಿ ಬಿಡ್ರಿ, ಪ್ರಾಬ್ಲಮ್ ಇಲ್ಲ. ಲಿಮಿಟ್ ಕಮ್ಮಿ ಇರಲಿ ಹಾಂ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಲಿಮಿಟ್ ಆಸ್ ಪರ್ ಲಿಮಿಟ್ ರಿಜಿಸ್ಟ್ರೇಷನ್ ಇರಲಿ ಬೇಡ ಸಂಬಂಧ ಇಲ್ಲ ನಮಗೆ. ಅವರು ಇಂಟರ್ ಸ್ಟೇಟ್ ಲಿಮಿಟ್ ಕಮ್ಮಿ ಇರಲಿ, ದೇರ್ ಇಸ್ ನೋ ನೀಡ್ ಟು ರಿಜಿಸ್ಟ್ರೇಷನ್ ಬರಲಿ, ಪ್ರಾಬ್ಲಮ್ ಇಲ್ಲ. ಬಟ್ ಕ್ವಶನ್ ಒಳಗೆ ಇಂಟರ್ ಸ್ಟೇಟ್ ಸಪ್ಲೈ ಬಂತ್ರಿ, ಆಮೇಲೆ ಎಕ್ಸ್ಪೋರ್ಟ್ ಸಪ್ಲೈ ಬಂತಲ್ರಿ, ಅವಾಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಈವನ್ ದೋ ಲಿಮಿಟ್ ಇಸ್ ಅಂಡರ್, ಬಟ್ ಇಂಟರ್ ಸ್ಟೇಟ್ ಬಂತಲ್ರಿ, ಇಂಟರ್ ಸ್ಟೇಟ್ ಮತ್ತು ಎಕ್ಸ್ಪೋರ್ಟ್, ಅವಾಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಲಿಮಿಟ್ ಕಮ್ಮಿ ಇರಲಿ, ಲೆಸ್ ದ್ಯಾನ್ 20 ಲ್ಯಾಕ್, ಲೆಸ್ ದ್ಯಾನ್ 40 ಲ್ಯಾಕ್ ಇರಲಿ, ಬಟ್ ಇಂಟರ್ ಸ್ಟೇಟ್ ಮತ್ತು ಎಕ್ಸ್ಪೋರ್ಟ್ ಬಂತಲ್ರಿ, ಅವಾಗ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ತಿಳಿತ್ರಿ? ಈಗ ಏನ್ರಿ, ಆ್ಯಂಡ್ ದೇರ್ ಈಸ್ ಇಂಟರ್ ಸ್ಟೇಟ್ ಸಪ್ಲೈ and there is interstate supply. There is interstate and export supply. Interstate and export supply. Therefore interstate ಮತ್ತು ಎಕ್ಸ್ಪೋರ್ಟ್ ಬಂತಲ್ರಿ, ಏನೇನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್. ದೇರ್ಫೋರ್ ದೇರ್ ಈಸ್ ಕಂಪಲ್ಸರಿ ರಿಜಿಸ್ಟ್ರೇಷನ್. ಆಯ್ತು ನೋಡ್ರಿಪ್ಪ, ದೇರ್ ಈಸ್ ಕಂಪಲ್ಸರಿ ರಿಜಿಸ್ಟ್ರೇಷನ್. ತಿಳಿತ್ರಿ ನಿಮಗೆ? हाँ, क्या समझ में आप लोगों को? क्वेश्चन हम लोग देख लिए अभी. क्वेश्चन में कंप्यूटेशन ऑफ एग्रीगेट टर्नओवर ऑफ राजेश पर्टिकुलर्स रुपीज देख लेने भी. क्या है डेटा 8/6/24 का. सप्लाई टू तेलंगाना. उन्हें सप्लायर कौन है? राजेश. कहाँ पे रहता? उन्हें चेन्नई में रहता. चेन्नई में रह के कहाँ पे सप्लाई कर रहा हूँ? तेलंगाना को. चेन्नई तमिलनाडु अलग स्टेट है, तेलंगाना अलग स्टेट है, तो दूसरे स्टेट को सप्लाई कर रहा हूँ. मतलब कौन सा होता है? इंटर स्टेट सप्लाई होता है. क्यों बोलो? तमिलनाडु अलग स्टेट होता है, तेलंगाना अलग स्टेट होता है, 2 स्टेट है यहाँ पे, तो मतलब इंटर स्टेट सप्लाई. तो क्या होता है? इंटर स्टेट सप्लाई. कितना? 14 लाख. नेक्स्ट डेटा है सप्लाई टू मदुरई अलग सिटी है, दूसरे स्टेट में होता है. तमिलनाडु अलग, मदुरई अलग स्टेट है, तो अलग सिटी का स्टेट है, तो क्या होता बोला? इंटर स्टेट सप्लाई. ये भी क्या होता है? इंटर स्टेट सप्लाई 2 लाख रुपीज. एक्सपोर्ट टू मलेशिया, ओके, वो भी लिख लिया हमें. एग्जाम्प्ट सप्लाई वो भी है, वो भी लिख लिया हमें. ये इनवर्स सप्लाई का है तो रिवर्स इनवर्स सप्लाई, रिवर्स चार्ज बेसिस, वहाँ पे अमाउंट दिया, लेकिन हम लोग अमाउंट नहीं लेना, उसका डैश करके डालना है इसको. टोटल करो कितना था? 41 लाख एग्रीगेट टर्नओवर आया. ओके, अब देखो यहाँ पे राजेश क्या है? राजेश इज नॉट अ रजिस्टर्ड ट्रेडर अंडर GST. राजेश अपना बिजनेस चालू किया, लेकिन GST के अंदर रजिस्ट्रेशन नहीं किया, उसको GST नंबर नहीं मिला. अभी रजिस्ट्रेशन ही नहीं किया तो उसको नंबर कहाँ से मिलता है? नहीं मिला, तो रजिस्ट्रेशन नहीं किया उन्हें. ओके, क्वेश्चन क्या पूछ रहा तुम्हारे को? इज राजेश रिक्वायर्स एनी रजिस्ट्रेशन. राजेश को क्या रजिस्ट्रेशन करना GST के अंदर? वो देखेंगे हमें लिमिट के ऊपर. इफ सो, अगर किया तो रीजन देना, नहीं किया तो भी रीजन देना. ठीक है? ओके, देखो यहाँ पे पूरा क्वेश्चन पढ़ा हुआ. क्वेश्चन के अंदर ओनली गुड्स सप्लाई बोल के दिया. गुड्स है इसके अंदर, पूरे क्वेश्चन में देखो गुड्स बोल के है. ओनली गुड्स सप्लाई बोल के है? नहीं, गुड्स का नाम है, निशान भी नहीं इधर, गुड्स भी नहीं इधर. ठीक है? ओनली सर्विसेज बोल के है? नहीं, सर्विसेज का नाम है, सर्विस बोल के नाम है? नहीं, गुड्स का भी नाम नहीं है, सर्विस का भी नाम नहीं है. ओनली सर्विसेज भी नहीं है, ओनली गुड्स भी नहीं है. गुड्स के नाम भी नहीं दिया उन्हें, तो क्या समझना हमें? गुड्स के भी नाम नहीं दिया, सर्विसेज के भी नाम नहीं दिया, तो क्या समझना हम लोग? गुड्स एंड सर्विसेज बोथ है करके हमें समझ लेना, अज्यूम कर लेना. हाँ, इफ ओनली गुड्स इज नॉट गिवन, if only services is not given, then we have to assume that it is both goods and services supply. समझ में आया?
अगर गुड्स भी नहीं दिया, सर्विसेज भी नहीं दिया, तो क्या समझना, गुड्स एंड सर्विसेज बोथ सप्लाई। तब कितना लिमिट है हमारी, 20 लाख। ओनली गुड्स सप्लाई 40 लाख, ओनली सर्विसेज सप्लाई 40 लाख, गुड्स एंड सर्विस बोथ सप्लाई 20 लाख। कुछ भी नहीं दिया तो क्या समझना है, गुड्स एंड सर्विस बोथ सप्लाई बोल के समझ लेना है, समझ लेना भी। हाँ, समझ के एग्रीगेट टर्नओवर देखो अभी कितनी है हमारी लिमिट, कितनी है 20 लाख, गुड्स एंड सर्विस बोथ सप्लाई 20 लाख है, लेकिन यहाँ पे एग्रीगेट टर्नओवर की लिमिट कितनी है 41 लाख, 20 लाख से ज्यादा है, 20 लाख से ज्यादा है। तो क्या है, हाँ यस, राजेश रिक्वायर्स कंपल्सरी रजिस्ट्रेशन अंडर जीएसटी। क्यों, लिमिट ज्यादा है इसकी, 20 लाख से ज्यादा है इसकी लिमिट, इसलिए कंपल्सरी रजिस्ट्रेशन, समझे। हाँ अब देखो रीजन देना, बिकॉज द एग्रीगेट टर्नओवर इज मोर देन 20 लाख। हमारी लिमिट कितनी है अभी, 20 लाख, बोथ गुड्स एंड सर्विसेज सप्लाई बोल के लिखो यहाँ पे, बोथ गुड्स एंड सर्विसेज सप्लाई, बोथ गुड्स एंड सर्विसेज सप्लाई। कुछ भी नहीं दिया वहां पे, इसलिए मैं अज्यूम करना, नाउ अज्यूम ಮಾಡಬೇಕು, बोथ गुड्स एंड सर्विसेज सप्लाई बोल के कितना है लिमिट 20 लाख, 20 लाख से ज्यादा है ये तो कंपलसरी रजिस्ट्रेशन। एक हुआ एंड एक हुआ, तो नॉर्मल तो हम लोग कर ले। और एक कंडीशन क्या है देखो यहाँ पे, अगर तुम्हारी एग्रीगेट टर्नओवर लिमिट 40 लाख से भी कम हुई, ओनली गुड्स सप्लाई है 40 लाख से कम हुई, ओनली सर्विस सप्लाई 40 लाख से कम हुई, गुड्स एंड सर्विसेज बोथ सप्लाई 20 लाख से कम हुई, तुम्हारी लिमिट नहीं आ रही, देर इज 20 लाख से भी कम आया है, समझो अभी 20 लाख से भी कम आया, तब कंपल्सरी रजिस्ट्रेशन नहीं है उसका, ओके, कंपल्सरी रजिस्ट्रेशन नहीं है उसका, क्यों, 20 लाख से लिमिट कम आई, ओके, प्रॉब्लम नहीं। बट क्वेश्चन में अगर वो बिजनेसमैन इंटर स्टेट सप्लाई कर रहा, क्या कर रहा, इंटर स्टेट सप्लाई कर रहा और एक्सपोर्ट सप्लाई कर रहा, क्या कर रहा, इंटर स्टेट सप्लाई, इंटर स्टेट दूसरे स्टेट को सप्लाई कर रहा हूं, इंटर स्टेट सप्लाई हो रहा क्वेश्चन के अंदर और एक्सपोर्ट सप्लाई हो रहा, तब लिमिट तुम्हारी कम रहने दो, लिमिट तुम्हारी ज्यादा रहने दो, लिमिट तुम्हारी कम रहने दो या लिमिट तुम्हारी ज्यादा रहने दो, लिमिट संबंध नहीं। तब कब, अगर ने इंटर स्टेट सप्लाई कर रहा और एक्सपोर्ट सप्लाई कर रहा, तब हम लोग लिमिट नहीं देखते, तब हम क्या देखना, इंटर स्टेट सप्लाई कर रहा और एक्सपोर्ट सप्लाई कर रहा, तब हमें कंपलसरी उसको रजिस्ट्रेशन देना, देर इज इंटर स्टेट एंड एक्सपोर्ट सप्लाई, देयरफॉर देर इज कंपलसरी रजिस्ट्रेशन। समझ में आया, लिमिट हमारी कम रहने दो या लिमिट हमारी ज्यादा रहने दो, हमारे को संबंध नहीं, अगर उन्हें इंटर स्टेट कर रहा और एक्सपोर्ट कर रहा तो हमें कंपलसरी क्या करना, उसको रजिस्ट्रेशन करना उसको, ठीक है। ये है तुम्हारा मेन पॉइंट, ओके, होप यू अंडरस्टूड ईच पॉइंट क्लियरली। सो टेक द स्क्रीनशॉट ऑफ दिस, वी विल सी सम मोर प्रॉब्लम्स। थैंक यू ऑल ऑफ यू। So come up with the second question. Next question. In Ripa question number 2, Mahesh of Hubli supplied you the following information, particulars rupees. First item note Ripa, exempted supply of goods rupees 6 lakh, supply to agents of Bijapur rupees 5 lakh, insurance business turnover 9 lakh, exempted supply of services 4 lakh, compute his aggregate turnover and is he eligible for compulsory registration under GST. ಓಕೆ, ಫಸ್ಟ್ ನೋಡ್ರಿಪ್ಪ, ಅವರು ಮಹೇಶ್ ಸಪ್ಲೈಯರ್, ಅವರು ಬರೇ ಗೂಡ್ಸ್ ಸಪ್ಲೈ ಮಾಡ್ತಾರ್ರಿ, ಏನ ಬರೇ ಸರ್ವಿಸ್ ಸಪ್ಲೈ ಮಾಡ್ತಾನ್ರಿ, ಯಾ ಏನ ಗೂಡ್ಸ್ ಮತ್ತು ಸರ್ವಿಸ್ ಎರಡೂ ಸೇರಿಸಿ ಸಪ್ಲೈ ಮಾಡ್ತಾನ್ರಿ, ನೋಡ್ರಿಪ್ಪ ಫಸ್ಟ್ ಇಲ್ಲಿ ಎಕ್ಸಾಮ್ಟೆಡ್ ಸಪ್ಲೈ ಆಫ್ ಗೂಡ್ಸ್, ಗೂಡ್ಸ್ ಐತ್ರಿಪ್ಪ, ಓಕೆ, ಗೂಡ್ಸ್ ಐತ್ರಿ, ಗೂಡ್ಸ್ ಅಂದ್ರೆ ಏನ್ರಿಪ್ಪ 40 ಲ್ಯಾಕ್ ಲಿಮಿಟ್, ಓಕೆ. ಆಮೇಲೆ ಸಪ್ಲೈ ಟು ಏಜೆಂಟ್ಸ್ ಏನು ಮೆನ್ಷನ್ ಮಾಡಿಲ್ಲ ಅಲ್ಲಿ. ಇನ್ಶೂರೆನ್ಸ್ ಅಂದ್ರೆ ಏನ್ರಿಪ್ಪ ಸರ್ವಿಸ್, ಇನ್ಶೂರೆನ್ಸ್ ಅಂದ್ರೆ ಏನ್ರಿ ಸರ್ವಿಸ್, ಗೂಡ್ಸ್ ಮತ್ತು ಸರ್ವಿಸ್. ಆಮೇಲೆ ಎಕ್ಸಾಮ್ಟೆಡ್ ಸಪ್ಲೈ ಆಫ್ ಸರ್ವಿಸಸ್, ಆಯ್ತು ನೋಡ್ರಿ, ಗೂಡ್ಸ್ ಸರ್ವಿಸ್ ಮತ್ತು ಸರ್ವಿಸ್, ಗೂಡ್ಸ್ ಮತ್ತು ಸರ್ವಿಸ್ ಸೇರಿಸಿ ಸಪ್ಲೈ ಮಾಡ್ತಾರ್ರಿ, ಏನ್ರಿ ಗೂಡ್ಸ್ ಮತ್ತು ಸರ್ವಿಸ್ ಸೇರಿಸಿ ಎರಡು, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೋತ್, ಅಂದರೆ ಲಿಮಿಟ್ ಎಷ್ಟ್ರಿಪ್ಪ ಈಗ 20 ಲ್ಯಾಕ್, 40 ಲ್ಯಾಕ್ ಲಿಮಿಟ್ ಅಲ್ಲ, ಓನ್ಲಿ ಗೂಡ್ಸ್ ಅಂದರೆ 40 ಲ್ಯಾಕ್, ಓನ್ಲಿ ಸರ್ವಿಸಸ್ ಅಂದರೆ 40 ಲ್ಯಾಕ್, ಗೂಡ್ಸ್ ಮತ್ತು ಸರ್ವಿಸ್ ಎರಡು ಗೂಡ್ಸ್ ಸರ್ವಿಸ್ ಎರಡು ಎಷ್ಟ್ರಿಪ್ಪ ಲಿಮಿಟ್ ಈಗ 20 ಲ್ಯಾಕ್, ನೆನ್ಪಿಡ್ಕೋರಿ, ಓಕೆ. 20 ಲ್ಯಾಕ್ಕಿಂತ ಹೆಚ್ಚಿಗೆ ಬಂದ್ರೆ ಏನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್. ಬರ್ರಿ ಫಸ್ಟ್ ಸೊಲ್ಯೂಷನ್, ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್
ಮಹೇಶ್ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಐಟಮ್ ಬರೀರಿಪ್ಪ ಏನೈತ್ರಿ ಫಸ್ಟ್ ಐಟಮ್ exempted supply of goods exempted supply of goods ಎಷ್ಟು exempted supply of goods 6 lakh rupees 6 lakh next ಏನ್ರಿ supply to agents supply to agents of Bijapur supply to agents of Bijapur 5 lakh next insurance business turnover insurance business turnover ಎಷ್ಟೈತ್ರಿಪ್ಪ ಅದು 9 lakh next exempted supply of services exempted supply of services ಎಷ್ಟೈತ್ರಿಪ್ಪ ಅದು 4 lakh 4 lakh ಎಲ್ಲ ಮುಗಿತ್ರಿ ಏನೊಂದು ಮಾತ ಅಲ್ಲಿ ನೋಡ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ಎಕ್ಸ್ಪೋರ್ಟ್ ಸಪ್ಲೈ ಇಲ್ಲ ಏನ್ರಿ ಇಂಟರ್ ಸ್ಟೇಟ್ ಸಪ್ಲೈ ಆರ್ ಎಕ್ಸ್ಪೋರ್ಟ್ ಸಪ್ಲೈ ಇಲ್ಲ ಅಂದ್ರೆ ಏನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡೋಕೆ ಅವಶ್ಯಕತೆ ಇಲ್ಲ ಈಗ ಲಿಮಿಟ್ ನೋಡ್ಬೇಕು ನೀವು ಈಗ ಏನ್ರಿಪ್ಪ ಲಿಮಿಟ್ ನೋಡ್ಬೇಕು ಇಂಟರ್ ಸ್ಟೇಟ್ ಸಪ್ಲೈ ಮತ್ತು ಎಕ್ಸ್ಪೋರ್ಟ್ ಸಪ್ಲೈ ಕೊಟ್ಟಿತ್ತಂದ್ರೆ ಲಿಮಿಟ್ ಸಂಬಂಧ ಇಲ್ಲ ನಮಗೆ ಏನ್ರಿಪ್ಪ ನಮಗೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಈಗೇನ್ರಿಪ್ಪ ಇಂಟರ್ ಸ್ಟೇಟ್ ಸಪ್ಲೈ ಇಲ್ಲ ಎಕ್ಸ್ಪೋರ್ಟ್ ಸಪ್ಲೈ ಇಲ್ಲ ಈಗೇನ್ರಿಪ್ಪ ಲಿಮಿಟ್ ನೋಡ್ಬೇಕು ಓಕೆ ಈಗ ಲಿಮಿಟ್ ನೋಡೋಣ್ರಿ ಬರ್ರಿಪ್ಪ ಎಷ್ಟು ಇದೀಗ ಟೋಟಲ್ ಆ್ಯಡ್ ಮಾಡಿರಿ ಇದು ಎಷ್ಟು 6 lakh 6 lakh plus 5 lakh plus 9 lakh plus 4 lakh ಎಷ್ಟ್ರಿಪ್ಪ 24 lakh ಎಷ್ಟು ಬಂತು ರೀ ಟೋಟಲ್ ಟರ್ನ್ ಓವರ್ ಅಗ್ರಿಗೇಟ್ ಟರ್ನ್ ಓವರ್ 24 lakh aggregate turnover aggregate turnover ಎಷ್ಟಿತ್ರಿಪ್ಪ ಈಗ 24 lakh ಅವನು ಗೂಡ್ಸ್ ಮತ್ತು ಸರ್ವಿಸ್ ಎರಡು ಸೇರಿ ಸಪ್ಲೈ ಮಾಡ್ತಾನ್ರಿಪ್ಪ ಲಿಮಿಟ್ ಎಷ್ಟ್ರಿ 20 lakh 20 lakh ಹೆಚ್ಚಿಗೆ ಐತ್ರಿಪ್ಪ ಈಗೇನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಓಕೆ ಹಿ ಈಸ್ ಎಲಿಜಿಬಲ್ ನಿಮ್ದು ಆನ್ಸರ್ ಏನ್ರಿಪ್ಪ ಹಿ ಈಸ್ ಎಲಿಜಿಬಲ್ ಏನ್ರಿ he is eligible for compulsory registration under GST ಓಕೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕು ಯಾಕ್ರಿಪ್ಪ ಓಕೆ ಈಗ ಲಿಮಿಟ್ ಬಿಕಾಸ್ his aggregate turnover is more than 20 lakh more than 20 lakh ಬ್ರಾಕೆಟ್ ಅಲ್ಲಿ ಬರೀರಿಪ್ಪ goods and services both supply ಅವಾಗ ಲಿಮಿಟ್ ಎಷ್ಟ್ರಿಪ್ಪ 20 lakh ಅಂತ ಹೆಚ್ಚಿಗೆ ಐತ್ರಿಪ್ಪ ಅವ್ರದ್ದು ಅಗ್ರಿಗೇಟ್ ಟರ್ನ್ ಓವರ್ ಅದಕ್ಕೆ ಏನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ತಡೀತೀರಿ ಅಷ್ಟ್ರಿಪ್ಪ ಮತ್ತೆ ಜಾಸ್ತಿ ಇಲ್ಲ ओके आपको सेकंड क्वेश्चन क्या पूछा ने महेश ऑफ हुबली क्या है वो सप्लाइड यू द फॉलोइंग इन्फॉर्मेशन
एग्रीगेट टर्नओवर मालूम करके पूछा तुम्हारे को, कंप्यूटेशन ऑफ एग्रीगेट टर्नओवर ऑफ महेश पर्टिकुलर रुपीज। सबसे पहले क्या दिया, एग्जेम्प्टेड सप्लाई ऑफ गुड्स लिख लो, सप्लाई टू एजेंट्स ऑफ बीजापुर लिख लो, इंश्योरेंस बिजनेस टर्नओवर लिख लो, एग्जेम्प्टेड सप्लाई ऑफ सर्विसेज लिख लो, एग्रीगेट टर्नओवर कितना है तुम्हारा 24 लाख। और एक बात याद रख लो, यहाँ पे गुड्स है, यहाँ पे इंश्योरेंस है। इंश्योरेंस का मतलब क्या है, इंश्योरेंस कौन सा सेक्टर है, सर्विस सेक्टर। क्या है, सर्विस सेक्टर। यहाँ पे गुड्स है, यहाँ पे इंश्योरेंस का मतलब सर्विस है। यहाँ पे भी सर्विस दिया उन्हें, सर्विस बोल के, गुड्स और सर्विस दोनों सप्लाई कर रहा है इन्हें। महेश क्या कर रहा है, गुड्स और सर्विस दोनों सप्लाई कर रहा है, गुड्स एंड सर्विस बोथ। ओनली गुड्स सप्लाई किया तो 40 लाख लिमिट, ओनली सर्विस सप्लाई किया तो 40 लाख लिमिट। लेकिन यहाँ पे क्या कर रहा है, गुड्स भी सप्लाई कर रहा है और सर्विस दोनों भी सप्लाई कर रहा है, गुड्स एंड सर्विस बोथ। तब लिमिट कितनी है तुम्हारी 20 लाख। क्या है, 20 लाख। हाँ, तो अब उन्हें एलिजिबल है, यहाँ पे एग्रीगेट टर्नओवर कितना है उसका 24 लाख आया, 20 लाख से ज्यादा आया तो एलिजिबल नहीं है। ही इज एलिजिबल फॉर अ कंपल्सरी रजिस्ट्रेशन अंडर जीएसटी। क्यों, बिकॉज ही इज एग्रीगेट टर्नओवर इज मोर देन 20 लाख, गुड्स एंड सर्विसेज बोथ सप्लाई। उस टाइम पे लिमिट कितनी तुम्हारी 20 लाख। ठीक है, और यहाँ पे उन्हें इंटर स्टेट सप्लाई नहीं कर रहा और एक्सपोर्ट सप्लाई नहीं कर रहा। इंटर स्टेट सप्लाई कर रहा और एक्सपोर्ट सप्लाई कर रहा तो हम लिमिट नहीं देखते, हमें उसको कंपलसरी रजिस्ट्रेशन करना, उसको कब, इंटर स्टेट सप्लाई और एक्सपोर्ट सप्लाई में। लेकिन यहाँ पे इंटर स्टेट सप्लाई नहीं कर रहा, एक्सपोर्ट सप्लाई नहीं कर रहा, तब क्या देखना, हमें लिमिट देखना। ठीक है, ये तुम्हारा सिंपल क्वेश्चन। टेक द स्क्रीनशॉट ऑफ दिस, वी विल डिस्कस। Okay, so question number 3. Pratik of Gadag supplied you the following information, particulars rupees. Interstate supply to Pune. First ಗೆ 5 ಬಿಟ್ರಿಪ್ಪ, ಇದು ಇಂಟರ್ ಸ್ಟೇಟ್ ಐತ್ರಿ. ಇಂಟರ್ ಸ್ಟೇಟ್ ಅಂದ್ರೆ ಏನ್ರಿಪ್ಪ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಇಂಟರ್ ಸ್ಟೇಟ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಸಪ್ಲೈ ವಿತ್ ಇನ್ ಕರ್ನಾಟಕ. ಆಮೇಲೆ ಟ್ರಾನ್ಸ್ಫರ್ ಟು ಮೀರಜ್ ಡಿಪಾಟ್. ಓಕೆ, the company claims that they supply only goods. They supply only goods. Only goods. ಎಷ್ಟು ಲಿಮಿಟ್ ರೀಪಾ 40 lakh. ಓನ್ಲಿ ಗೂಡ್ಸ್ ಸಪ್ಲೈ 40 lakh. ಓನ್ಲಿ ಸರ್ವಿಸ್ ಸಪ್ಲೈ 40 lakh. ಗೂಡ್ಸ್ ಅಂಡ್ ಸರ್ವಿಸ್ ಬೋತ್ ಸಪ್ಲೈ 20 lakh. ಈಗ ಓನ್ಲಿ ಗೂಡ್ಸ್ ಸಪ್ಲೈ ಎಷ್ಟು ಲಿಮಿಟ್ ರೀಪಾ 40 lakh. ಸೊ ರಿಜಿಸ್ಟ್ರೇಷನ್ ಇಸ್ ನಾಟ್ ರಿಕ್ವೈರ್ಡ್. ವಾಟ್ ಈಸ್ ಯುವರ್ ಕಮೆಂಟ್ ನೋಡೋಣ್ರಿ. ಲಿಮಿಟ್ 40 lakh ಐತ್ರಿಪಾ. ಓನ್ಲಿ ಗೂಡ್ಸ್ ಅಂದ್ರೆ ಏನ್ರಿಪಾ, ಲಿಮಿಟ್ 40 lakh ಅಂತ ಬರಿಬೇಕು ನೀವು. ಲೆಸ್ ದನ್ 40 lakh, ಮೋರ್ ದನ್ 40 lakh ಅಂತ ಬರಿಬೇಕು ನೀವು. ಆಮೇಲೆ ಏನ್ರಿಪ್ಪ, ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಅವರು. ಯಾಕ್ರಿಪ್ಪ, ಇಂಟರ್ ಸ್ಟೇಟ್ ಸಪ್ಲೈ ಐತ್ರಿ ಅಂತ ಬರಿಬೇಕು. ಓಕೆ, ಕಂಪ್ಯೂಟೇಷನ್ ಆಫ್ ಅಗ್ರಿಗೇಟ್ ಟರ್ನ್ ಓವರ್ ಆಫ್ ಪ್ರತೀಕ್. ಪ್ರತೀಕ್ ಪರ್ಟಿಕ್ಯುಲರ್ಸ್ ರುಪೀಸ್ ಫಸ್ಟ್ ಬರೀರಿಪ್ಪ, ಇಂಟರ್ ಸ್ಟೇಟ್ ಸಪ್ಲೈ. ಇಂಟರ್ ಸ್ಟೇಟ್ ಸಪ್ಲೈ, ಇಂಟರ್ ಸ್ಟೇಟ್ ಸಪ್ಲೈ ಟು ಪುಣೆ ಎಷ್ಟ್ರಿಪ್ಪ 11 lakh. ನೆಕ್ಸ್ಟ್ ಸಪ್ಲೈ ವಿತ್ ಇನ್ ಕರ್ನಾಟಕ. within Karnataka, supply within Karnataka 9 lakh. Next, transfer to Meeraj Depot 12 lakh. ಇದು ಏನ್ರಿದು, ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಎಷ್ಟ್ರಿಪ್ಪ ಇದು 11 lakh ಪ್ಲಸ್ 9 lakh 20 lakh, 20 ಪ್ಲಸ್ 32 lakh. ಎಷ್ಟ್ರಿ 32 lakh. ಟೋಟಲ್ ಎಷ್ಟು ಬಂದ್ರಿಪ್ಪ 32 lakh. ಓಕೆ, ಈಗ ನಿಮ್ದು ಲಿಮಿಟ್ ಎಷ್ಟೈತ್ರಿಪ್ಪ, ಓನ್ಲಿ ಗೂಡ್ಸ್ ಸಪ್ಲೈ ಲಿಮಿಟ್ ಎಷ್ಟೈತ್ರಿಪ್ಪ 40 lakh. 40 lakh ಕಮ್ಮಿ ಐತ್ರಿ ಇದು. ಏನ್ರಿಪ್ಪ 40 lakh ಕಮ್ಮಿ ಐತ್ರಿ ಅಂದ್ರೆ, ಸಾರಿ 40 lakh ಕಮ್ಮಿ ಐತ್ರಿ. ನಾಟ್ ಎಲಿಜಿಬಲ್ ಫಾರ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂತ ಬರೀಬೇಕು ನೀವು ಫಸ್ಟ್. 40 lakh ಕಮ್ಮಿ ಐತಲ್ಲ ಇದು, ಅದಕ್ಕೆ ಏನ್ರಿಪ್ಪ ನಾಟ್ ಎಲಿಜಿಬಲ್ ಫಾರ್ ಕಂಪಲ್ಸರಿ ರಿಜಿಸ್ಟ್ರೇಷನ್. ಬಟ್ he is doing a interstate supply, therefore there is need for compulsory registration. Interstate supply ಐತ್ರಿಪ್ಪ.
ಆಸ್ ಪರ್ ಲಿಮಿಟ್ ನೋಡಿದ್ರೆ ಏನ್ರಿಪ್ಪ ಲಿಮಿಟ್ ಓನ್ಲಿ ಗೂಡ್ಸ್ಗೆ 40 ಲ್ಯಾಕ್ ಐತ್ರಿ 40 ಲ್ಯಾಕ್ ಇಂತ ಕಮ್ಮಿ ಐತ್ರಿ ಅಂದ್ರೆ ಏನ್ರಿ ಆಸ್ ಪರ್ ಲಿಮಿಟ್ ದರ್ ಇಸ್ ನೋ ನೀಡ್ ಟು ರಿಜಿಸ್ಟ್ರೇಷನ್ ಬಟ್ ಇಂಟರ್ ಸ್ಟೇಟ್ ಸಪ್ಲೈ ಐತ್ರಿ ಅಂದ್ರೆ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ಓಕೆ ಬರೀರಿಪ್ಪ ಸೊ ರಿಜಿಸ್ಟ್ರೇಷನ್ ಇಸ್ ನಾಟ್ ರಿಕ್ವೈರ್ಡ್ ಓಕೆ ಸೊ as per limit the aggregate turnover is less than 40 lakh only goods supply as per limit the aggregate turnover is less than 40 lakh only goods supply but there is interstate supply interstate supply there is interstate supply therefore he is compulsory he is required to compulsory registration under GST ನೋಡ್ರಿಪ್ಪ ಲಿಮಿಟ್ ನೋಡಿದ್ರೆ ಏನ್ರಿಪ್ಪ ಲಿಮಿಟ್ ಓನ್ಲಿ ಗೂಡ್ಸ್ ಐತ್ರಿಪ್ಪ 40 lakh ಇಂತ ಕಮ್ಮಿ ಐತ್ರಿ ನಾಟ್ ರಿಕ್ವೈರ್ಡ್ ಫಾರ್ ರಿಜಿಸ್ಟ್ರೇಷನ್ ಬಟ್ ಅವರು ಇಂಟರ್ ಸ್ಟೇಟ್ ಸಪ್ಲೈ ಮಾಡ್ತಾರಿಪ್ಪ ಅದಕ್ಕೆ ಏನ್ರಿಪ್ಪ ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡ್ಬೇಕು ದೇರ್ ಈಸ್ ಇಂಟರ್ ಸ್ಟೇಟ್ सप्लाई देयरफॉर ही इज रिक्वायर्ड टू कंपल्सरी रजिस्ट्रेशन अंडर GST समझ में आया सो सबसे पहले कंप्यूटेशन ऑफ एग्रीगेट टर्नओवर ऑफ पर्टिकुलर रुपीज सबसे पहले देखो वहाँ पे इंटर स्टेट सप्लाई टू पुणे सभी आइटम्स लिख लो कितना आता तुम्हारा 32 लाख आता एग्रीगेट टर्नओवर उन्हें क्या बोल रहा द कंपनी क्लेम्स दैट दे सप्लाई ओनली गुड्स कंपनी क्या करती सिर्फ ओनली गुड्स सप्लाई करती क्या करती ओनली गुड्स सप्लाई उतना करती ओनली गुड्स सप्लाई करी तो लिमिट कितनी है 40 लाख ओनली सर्विस सप्लाई करती तो लिमिट कितनी है 40 लाख गुड्स और सर्विस दोनों मिला के सप्लाई करती तो 20 लाख है अब इन्हें इसके हिसाब से क्या बोल रहा ओनली गुड्स सप्लाई कर रहा है इन्हें तो लिमिट कितनी है इसकी 40 लाख अब तुम्हारे एग्रीगेट टर्नओवर कितना है 40 लाख से कम आई 32 लाख आई तो इसको रजिस्ट्रेशन कंपल्सरी रजिस्ट्रेशन नहीं देने का लिमिट के हिसाब से तो रजिस्ट्रेशन नहीं देने का नहीं क्यों लिमिट से कम है इसका बट उन्हें क्या कर रहा इंटर स्टेट सप्लाई कर रहा तो कंपल्सरी रजिस्ट्रेशन करना उन्हें ठीक है as per limit the aggregate turnover is less than 40 lakh से कम है only good supply but there is interstate supply therefore he is required to compulsory registration under GST समझ में आया ऐसे लिखना है इसको please take the screenshot it is important ಓಕೆ ಬರ್ರಿಪ್ಪ ಲಾಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಅಗ್ರಿಗೇಟ್ ಟರ್ನ್ ಓವರ್ ಬೇಸ್ ಮೇಲೆ ಸಾರಿ ಮೀನ್ಸ್ ರಿಜಿಸ್ಟ್ರೇಷನ್ ಬೇಸ್ ಮೇಲೆ ಬರ್ರಿಪ್ಪ ಕ್ವಶನ್ ನಂಬರ್ 4 ನಂದನ್ ಸಿಮೆಂಟ್ಸ್ ಉಡುಪಿ ಆರ್ ದ ಡಿಸ್ಟ್ರಿಬ್ಯೂಟರ್ಸ್ ಆಫ್ ಸಿಮೆಂಟ್ ಪ್ರಾಡಕ್ಟ್ಸ್ ಓನ್ಲಿ ಸಿಮೆಂಟ್ ಪ್ರಾಡಕ್ಟ್ಸ್ ಗೂಡ್ಸ್ ಐತ್ರಿಪ್ಪ ಓನ್ಲಿ ಗೂಡ್ಸ್ ಸಿಮೆಂಟ್ ಐತಲ್ಲ ಸಿಮೆಂಟ್ ಏನ್ರಿಪ್ಪ ಗೂಡ್ಸ್ ಓಕೆ ಓನ್ಲಿ ಗೂಡ್ಸ್ ಲಿಮಿಟ್ ಎಷ್ಟ್ರಿಪ್ಪ ಓನ್ಲಿ ಗೂಡ್ಸ್ 40 lakh The supply details for the financial year 23-24 are as below particulars rupees exempted supply of cement to government projects including 18% GST including ಐತ್ರಿ including ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು including 23,60,000 into 100 divided by 118 ಮಾಡ್ಬೇಕು including ಐತ್ರಿ ಅದಕ್ಕೆ excluding ಅಂದ್ರೆ ಡೈರೆಕ್ಟ್ ತಗೋಬೇಕು free distribution of cement to school ಡೈರೆಕ್ಟ್ ತಗೋಬೇಕು required calculate aggregate turnover for the financial year 23-24 is there any need for registration only goods 40 lakh ಮೇಲೆ ಅಂದ್ರೆ compulsory registration 40 lakh ಒಳಗಂದ್ರೆ no need for registration okay
Computation of aggregate turnover of Nandan Cements. Nandan Cements particulars rupees. Okay, first item ಬರೀರಿಪ್ಪ. First item ಏನ್ರಿ? ಫಸ್ಟ್ ಐಟಮ್ exempted supply. Exempted supply ಎಷ್ಟ್ರಿಪ್ಪ? ಅದು 3 lakh. 3 lakh. Next, supply of cement. Supply of cement to government projects. To government projects including 18% GST. including ಐತ್ರಿಪ್ಪ ಅದು. ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. 23,60,000 into 100 divided by 100 plus 18 118. ಕ್ಯಾಲ್ಕುಲೇಷನ್ ಮಾಡಿರೋದು ಎಷ್ಟು ಬರ್ತದ್ರಿ ಆನ್ಸರ್? 23,60,000 into 100 divided by 118 ಎಷ್ಟು? 20 lakh ಬಂತ್ರಿ. ಎಷ್ಟ್ರಿ? 20 lakh. Okay, next, free distribution of cement to school. ಎಷ್ಟ್ರಿಪ್ಪ ಇದು? 4 lakh. ಈಗ ಟೋಟಲ್ ಮಾಡ್ರಿಪ್ಪ ಎಷ್ಟ? 3 lakh plus 20 23 plus 4 27 lakh. ಎಷ್ಟ್ರಿ? 27 lakh. ಇದು ಏನಿದು? ಅಗ್ರಿಗೇಟ್ ಟರ್ನ್ ಓವರ್. ಓಕೆ. ಓನ್ಲಿ ಗೂಡ್ಸ್ ಸಪ್ಲೈ. ಸಿಮೆಂಟ್ ಅಂದ್ರೆ ಏನ್ರಿಪ್ಪ? ಗೂಡ್ಸ್. ಎಲ್ಲ ಬರೇ ಸಿಮೆಂಟ್ ಅಲ್ಲ ಅಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾನ್ರಿಪ್ಪ. ಏನು ಸರ್ವಿಸ್ ಇಲ್ಲ ಇಲ್ಲೇ. ಓನ್ಲಿ ಗೂಡ್ಸ್. ಲಿಮಿಟ್ ಎಷ್ಟ್ರಿಪ್ಪ? 40 lakh. 40 lakh ಕಿಂತ ಕಮ್ಮಿ ಐತಲ್ಲ ಇದು. aggregate turnover is less than 40 lakh. There is no need for registration. ಬರಿಬೇಕಲ್ಲ. ಓಕೆ. The aggregate turnover is less than 40 lakh. Less than 40 lakh. ಯಾಕ್ರಿ 40 lakh? ಓನ್ಲಿ ಗೂಡ್ಸ್ ಸಪ್ಲೈ ಅಲ್ಲ ಅದು. ಓನ್ಲಿ ಗೂಡ್ಸ್ ಸಪ್ಲೈ. Therefore no registration. No registration of GST. ಓಕೆ, ಇಷ್ಟು ಬರೀರಿಪ್ಪ. ಬಟ್ ಸಪ್ಲೈ ಟು ಗವರ್ಮೆಂಟ್ ಪ್ರಾಜೆಕ್ಟ್ಸ್. ನೀವು ಗವರ್ಮೆಂಟ್ಗೆ ಏನು ಪ್ರಾಜೆಕ್ಟ್ಸ್ ಇದು ಮಾಡ್ತಿಲ್ರಿ, ಸಪ್ಲೈ ಮಾಡ್ತಿಲ್ರಿ ಗೌರ್ಮೆಂಟ್ ಕಡೆ ನೀವು ಏನು ತಗೋಬೇಕು? ಗೌರ್ಮೆಂಟ್ಗೆ ನೀವು ಏನು ಕೊಡ್ಬೇಕಾ? ಅವ್ರ ಕಡೆ ಟ್ಯಾಕ್ಸ್ ಇನ್ವಾಯ್ಸ್ ಕೊಡ್ಬೇಕಲ್ಲ, ನೀವು ಅವ್ರಿಗೆ ರೆಸಿಪ್ಟ್ ಕೊಡ್ಬೇಕಲ್ಲ. ಗೌರ್ಮೆಂಟ್ಗೆ ಏನು ಕೊಡ್ಬೇಕು? ನೀವು ಟ್ಯಾಕ್ಸ್ ರೆಸಿಪ್ಟ್ ಕೊಡ್ಬೇಕು. ಆವಾಗ ಕಂಪಲ್ಸರಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕು. CGST SGST ಎಷ್ಟಿತ್ರಿಪ್ಪ ಗೌರ್ಮೆಂಟ್ಗೆ ತೋರಿಸ್ಬೇಕು. ನೀವು ಗವರ್ಮೆಂಟ್ಗೆ ಸಪ್ಲೈ ಮಾಡ್ತೀರಿ ನೀವು. ಅದಕ್ಕೆ ಏನ್ರಿಪ್ಪ? ಅವರಿಗೆ ಬಿಲ್ ಕೊಡ್ಬೇಕಲ್ಲ ನೀವು. ಸಿಮೆಂಟ್ ಬಿಲ್ ಕೊಡ್ಬೇಕಲ್ಲ ನೀವು. CGST ಎಷ್ಟಿತ್ರಿಪ್ಪ, SGST ಎಷ್ಟಿತ್ರಿಪ್ಪ ಎಲ್ಲ ತೋರಿಸ್ಬೇಕಲ್ಲ ಗೌರ್ಮೆಂಟ್ಗೆ. ಅದಕ್ಕೆ ಏನ್ರಿಪ್ಪ? ಕಂಪಲ್ಸರಿ ರಿಜಿಸ್ಟ್ರೇಷನ್. ಬಟ್ there is supply to government. There is supply of cement to government. Supply of cement to government projects. Therefore there is need of registration.
ಹಿಂಗೆ ಬರಿಬೇಕು ನೋಡ್ರಿಪ್ಪ. ಓಕೆ, ಬರಿಬೇಕು ಏನ್ರಿಪ್ಪ, aggregate turnover is less than 40 lakh, only goods. Okay, therefore no registration of GST. But there is supply of cement to government projects. Government projects ಗೆ ಸಪ್ಲೈ ಮಾಡ್ತೀರಿ ನೀವು, ಅದಕ್ಕೆ ಏನ್ರಿಪ್ಪ ಅವರಿಗೆ ಬಿಲ್ ತೋರಿಸ್ಬೇಕಲ್ಲ ನೀವು, ಅದಕ್ಕೆ ಏನ್ರಿಪ್ಪ therefore there is a need of registration. Okay, तो क्वेश्चन क्या है भी सेम मालूम करो तुम्हें, कंप्यूटेशन ऑफ एग्रीगेट टर्नओवर ऑफ नंदन करके मालूम करो, पर्टिकुलर रुपीज का क्या है वो, एग्जेम्प्टेड सप्लाई, सप्लाई ऑफ सीमेंट टू गवर्नमेंट प्रोजेक्ट्स इंक्लूडिंग 18% जीएसटी पूछा है, क्या बोल के इंक्लूडिंग, इंक्लूडिंग का मतलब हम लोग कैलकुलेशन करना वहाँ पे, इसीलिए 23,60,000 इंटू 100 डिवाइडेड बाय 100 प्लस 18 118 करो कितना था 20 लाख। उसके बाद में फ्री डिस्ट्रीब्यूशन ऑफ सीमेंट टू स्कूल के टोटल मिला कितना हुआ, एग्रीगेट टर्नओवर 27 लाख। ओके, उन्हें क्या सप्लाई कर रहा, सीमेंट, सीमेंट क्या है, गुड्स है ना, सीमेंट क्या है, गुड्स। यहाँ पे भी देखो सीमेंट सीमेंट सब सीमेंट है, सर्विस क्या भी सप्लाई नहीं कर रहा, नहीं ओनली गुड्स, ओनली गुड्स बोले तो कितना लिमिट तुम्हारी 40 लाख, इसीलिए द एग्रीगेट टर्नओवर इज अ लेस देन यानी 40 लाख से कम है, नहीं है, लेस देन 40 लाख, ओनली गुड्स सप्लाई, देयरफॉर नो रजिस्ट्रेशन ऑफ जीएसटी। ओके, समझ में आया। हाँ, बट देयर इज अ सप्लाई ऑफ सीमेंट, देयर इज अ सप्लाई ऑफ अ सीमेंट टू गवर्नमेंट प्रोजेक्ट्स, गवर्नमेंट को सप्लाई कर रहा हूँ, तो गवर्नमेंट को बिल देना कि नहीं, टैक्स इनवॉइस देना नहीं गवर्नमेंट को, तो उसमें CGST कितना है, SGST कितना है, सब गवर्नमेंट को दिखाना। गवर्नमेंट हमारा क्या है, गवर्नमेंट हमारी क्या है, कस्टमर है, तो उसको हमें बिल दिखाना, तो बिल दे के CGST कितना है, SGST कितना, कब आती है GST की बिल है, जब हमारा GST में रजिस्ट्रेशन रहता तब आती है हमारे पास बिल, इसलिए क्या करना बोलो, देयरफॉर देयर इज नीड ऑफ रजिस्ट्रेशन, हम गवर्नमेंट को सप्लाई कर रहे हैं इसलिए देयर इज नीड ऑफ रजिस्ट्रेशन, ऐसे लिख के दिखाना उनको, ठीक है। ओके, दिस इज दी conclusion of registration, GST registration based problems. Okay, hope you understood each and every concept clearly. Okay, try to solve these type of problems, it's important problems, that's why. Okay, we'll meet soon. Thank you all of you, please take the screenshot of this.